ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯೆ ಆಕ್ರೋಶ ವ್ಯಕ್ತಪಡಿಸಿದ್ದರು. ಅಕ್ಷರದಾಸೋಹ ನೌಕರರ ಸಂಘದ ರೇಖಾ ಹಮಿಲ್ಪುರ್ಕರ್ ಅವರ ನೇತೃತ್ವದಲ್ಲಿ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳಗೊಳಿಸಬೇಕೆಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಭಾರತೀಯ ಜನತಾ ಪಾರ್ಟಿ ಬೀದರ್ ವತಿಯಿಂದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಮಂತ್ರಿಗಳಾದ ಸಿಟಿ ರವಿರವರನ್ನು ಬಂಧಿಸಿದ್ದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಬಿಎಸ್ಎಸ್ಕೆ ಭ್ರಷ್ಟಾಚಾರ ಸಿಬಿಐ ತನಿಖೆ ಆಗಲಿ, ಸಚಿವರಿರುವರು ಇಚ್ಛಾಶಕ್ತಿ ಕೊರತೆಯಿಂದ ಕಾರ್ಖಾನೆ ಹಾಳು. ಬೀದರ್ನಲ್ಲಿ ಜನರ ಧ್ವನಿ ಸಂಘಟನೆಯ ಅಂಕುಶ್ ಗೋಖಲೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬೀದರ್ ಜಿಲ್ಲಾ ಪೊಲೀಸ್ ಸಂಚಾರ ಪೊಲೀಸ್ ಠಾಣೆ ಬೀದರ್ ಸಂಚಾರ ಅರಿವು ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಚಾಲನೆ ನೀಡಿ ಮಾತನಾಡಿದರು. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಬೀದರ್ ಜಿಲ್ಲಾ ವತಿಯಿಂದ ಅಮಿತ್ ಶಾ ಅವರು ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಸುದ್ದಿಯ ವಿವರಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆ ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟ, ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಮಾನವ ಸರಪಳಿ ಮಾಡಿ ಘೋಷಣೆ ಕೂಗುತ್ತಾ ಅಮಿತ್ ಶಾ ಅವರ ಪ್ರತಿಕ್ರಿಯೆ ದಹಿಸಿ ತಮ್ಮ ಸಿಟ್ಟು ಹೊರಹಾಕಿದ್ದರು. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು, ಇಲ್ಲವಾದಲ್ಲಿ ದೇಶಾದ್ಯಂತ ತೀವ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸಿದರು. ಸಂವಿಧಾನ ಸಂರಕ್ಷಣಾ ಸಮಿತಿ ಮುಖಂಡ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡಿ, ಭಾರತೀಯ ಜನತಾ ಪಕ್ಷ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿಜವಾಗಲೂ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇದ್ದರೆ ಅಮಿತ್ ಶಾ ಅವರನ್ನು ತಕ್ಷಣ ಸಚಿವ ಸ್ಥಾನದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದ್ದರು. ಮುಖಂಡ ಬಾಬುರಾವ್ ಪಾಸ್ವಾನ್ ಮಾತನಾಡಿ, ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಅವಮಾನ ಮಾಡುವ ಮೂಲಕ ಕೋಟಿ ಅಂಬೇಡ್ಕರ್ ಅಭಿಮಾನಿಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಅವರು ತಕ್ಷಣ ಕ್ಷಮೆ ಕೇಳದಿದ್ದರೆ ಹೋರಾಟ ತೀವ್ರವಾಗಲಿದೆ ಎಂದು ಎಚ್ಚರಿಸಿದರು. ಮುಖಂಡ ಶಂಕರರಾವ್ ದೊಡ್ಡಿ, ಅಮಿತ್ ಶಾ ಅವರ ಹೇಳಿಕೆಯಿಂದ ಬಿಜೆಪಿ ಮನಸ್ಥಿತಿ ಅಂಬೇಡ್ಕರ್ ಹಾಗೂ ಸಂವಿಧಾನ ವಿರೋಧಿ ಎಂಬುದು ಗೊತ್ತಾಗುತ್ತದೆ. ಇವರ ವಿರುದ್ಧ ಜನ ಸಂಘಟಿತರಾಗಿ ಪಾಠ ಕಲಿಸಬೇಕು ಎಂದು ಹೇಳಿದ್ದರು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಂಕೋಡೆ ಮಾತನಾಡಿ, ಅಮಿತ್ ಶಾ ಅವರು ಕೇವಲ ಅಂಬೇಡ್ಕರ್ ಅವರನ್ನು ಮಾತ್ರ ಅವಮಾನಿಸಿಲ್ಲ, ಸಮಸ್ತ ಭಾರತೀಯರನ್ನ ಅವಮಾನಿಸಿದ್ದಾರೆ. ಪದೇ ಪದೇ ಅಂಬೇಡ್ಕರ್ ಅವರ ಬಗ್ಗೆ ಗೌರವದ ಮಾತು ಆಡುವ ಪ್ರಧಾನಿ ಮೋದಿ ಅವರು ಈಗ ಏಕೆ ಮೌನ ವಹಿಸಿದ್ದಾರೆ? ತಕ್ಷಣ ಅವರು ಸಚಿವ ಸ್ಥಾನದಿಂದ ಕಿತ್ತೊಗೆಯಬೇಕು ಎಂದು ಆಗ್ರಹಿಸಿದ್ದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಶೆಟ್ಟಿ ಮಾತನಾಡಿ, ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಬಿಜೆಪಿ ಅವರು ಸಂವಿಧಾನ ಹಾಗೂ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡುವುದು ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಪಕ್ಷ ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಮುಖಂಡ ಸಂಜಯ್ ಜಾಗೀರ್ದಾರ್, ಇರ್ಷಾದ್, ರಮೇಶ್ ದಾಕುಳಗಿ, ಶಿವಕುಮಾರ್ ನೀಲಿಕಟ್ಟಿ, ಪಂಡಿತ್ ಕಾಂಟೆ, ಸಂದೀಪ್ ಕಾಂಟೆ, ಪ್ರದೀಪ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ಹಾಗೂ ದಲಿತ ಸಂಘಟನೆಯ ಪರ ಬಂದಂಥ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಹಾಗೂ ಎಲ್ಲ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ, ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳುತ್ತಾ, ಇಲ್ಲಿವರೆಗೆ ಸಂವಿಧಾನ ರಕ್ಷಣೆ ಮಾಡುವಂತಹ ಇವತ್ತು ಏನು ಒಂದು ಸಂದರ್ಭ, ಇವತ್ತು ಸಂವಿಧಾನ ಬರೆದಂತಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಅಮಿತ್ ಶಾ ಅವರು ಮಾನ್ಯ ಸಂಸತ್ತಿನಲ್ಲಿ अमित शाह की जानिब से हमारे संविधान के आर्किटेक्ट डॉक्टर बाबा साहब अम्बेडकर के बारे में बहुत ही आहाना तामेज़ रिमार्क किए जाने के खिलाफ यहाँ पर जो है जिला कांग्रेस कमेटी की जानिब से संविधान बचाओ के हैं कि अमित शाह को इनके पद से जो है बर्खास्त करने की मांग करते हुए हम लोग यहाँ पर प्रोटेस्ट कर रहे हैं। इस प्रोटेस्ट में शामिल हुए आप तमाम का मैं तहे दिल से वालों का भी बहुत बहुत शुक्रिया अदा करते हुए इस ज़िला कांग्रेस कमेटी की जानिब से किए गए प्रोटेस्ट को कामयाब बनाने में आप सभी का ताउन रहा। मैं उसके लिए ज़िला कांग्रेस कमेटी के जनरल सेक्रेटरी की हैसियत से आप तमाम का शुक्रिया अदा करता हूँ। बहुत बहुत शुक्रिया। जब तक चांद सूरज रहेगा, नाम रहेगा। अमित शाह ದೇಶದ ಬಗ್ಗೆ ಕಳಕಳಿ ಇಲ್ಲ, ದೇಶಕ್ಕೆ ಅಪಮಾನ ಆಗಿದ ಬಗ್ಗೆ ಗೊತ್ತಿಲ್ಲ, ಸಂವಿಧಾನಕ್ಕೆ ಅಪಮಾನ ಆಗಿದ್ದು ಗೊತ್ತಿಲ್ಲ, ಅಂಬೇಡ್ಕರ್ ಅಪಮಾನ ಆಗಿದ್ದ ಬಗ್ಗೆ ಅರಿವಿಲ್ಲ ಅವ್ರಿಗೆ ಬರೀ ಸಂಘಿಗಳ ಒಂದು ಮಾತು ಕೇಳಬೇಕು, ಬಿಜೆಪಿಯವ್ರ ಮಾತು ಕೇಳಬೇಕು, ಅಮಿತ್ ಶಾ ಮಾತು ಕೇಳಬೇಕು, ಅದು ಒಂದೇ ಒಂದು ಲಕ್ಷ್ಯ ಆಗಿದೆ. ಅದಕ್ಕೆ ಬಹಳ ಖಂಡನೀಯವಾಗಿದೆ. ಯಾಕಂದರೆ ಈ ದೇಶದಾಗ ನಾವು ಕಳೆದ ಚುನಾವಣೆಯಲ್ಲಿ ದೇಶದಾದ್ಯಂತ ಬಹಳ ಪ್ರಯತ್ನ ಮಾಡಿದ್ವಿ. ಆದರೆ ಯಾವುದೋ ರೀತಿಯಿಂದ ಅವ್ರು ಅಧಿಕಾರಕ್ಕೆ ಬಂತು. ಅವ್ರ ಅಧಿಕಾರಕ್ಕೆ ಬರುವಾಗ ಈಗಾಗಲೇ ನಮ್ಮ ಗೆಳೆಯರು ಹೇಳಿದರು, ಅಧಿಕಾರಕ್ಕೆ ಯಾಕೆ ಬರ್ತಾ ಇದ್ದಿದ್ರು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳೇ ಬಂದಿದ್ದಾರೆ ಅವರು. ಅದೇ ರೀತಿ ಹಂತ ಹಂತವಾಗಿ ಈಗ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀರಿ, ಈಗ ಎಲ್ಲ ರಿಸರ್ವೇಷನ್ ಹ್ಯಾಂಗೆ ಕಟ್ ಮಾಡಬೇಕು ಅನ್ನೋದು ಕಟ್ ಮಾಡ್ತಾ ಇದ್ದಾರೆ. ಈಗ ಅಂಬೇಡ್ಕರ್ ಅವ್ರಿಗೆ ಎಲ್ಲಿ ಹೊರ ದೇಶಕ್ಕೆ ಹೋದಾಗ ಮೋದಿ ಅವರು ಹೇಳ್ತಾರೆ, ಬುದ್ಧ ದೇಶದಿಂದ ಬಂದೀನಿ, ನಾವು ಪ್ರಜಾಪ್ರಭುತ್ವ ಒಂದು ದೊಡ್ಡ ದೇಶದಿಂದ ಬಂದಿನಿ ಅಂತ ಹೇಳ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ಲ. ಅವಾಗ ಯಾಕೆ ಅಂಬೇಡ್ಕರ್ ಹೆಸರು ತಗೋಬೇಕು, ಅವ್ರಿಗೆ ಪ್ರಜಾಪ್ರಭುತ್ವ ಯಾಕೆ ತಗೋಬೇಕು? ಅದೆಲ್ಲ ಒಂದು ಏನು ಗಿಮಿಕ್ ಮಾಡಿ ದೇಶದಾಗ ಬೇರೆ ಬೇರೆ ದೇಶದಾಗ ಹೇಳಿ ಬೇರೆ ಮುಗ್ಧ ಜನರಲ್ಲಿ ಒಂದು ಒಲಿಸುವಂಥ ಒಂದು ಕಾರ್ಯ ಮಾಡಿ ಅಧಿಕಾರಕ್ಕೆ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಘೋರ ಅಪರಾಧ ಮಾಡಿದಂಥ ಅಮಿತ್ ಶಾ ಅವರು ಕೂಡಲೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಈ ದೇಶಕ್ಕೆ ಕ್ಷಮೆ ಕೇಳುವವರೆಗೆ ನಾವು ಹಿಂಜರಿದಿಲ್ಲ. ಅದಕ್ಕಾಗಿ ನಾನು ಈ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮುಖಂಡರ ಪರವಾಗಿ ನಾನು ಸರ್ಕಾರವನ್ನು ರಾಷ್ಟ್ರಪತಿಯವರಿಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ಅವರನ್ನು ವಜಾ ಮಾಡಬೇಕು ಹಾಗೂ ಅವರು ದೇಶಕ್ಕೆ ಎಲ್ಲ ಜನರಿಗೆ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ನಾನು ಕೂಗ್ಕೊಡ್ತೀನಿ. ಇಲ್ಲಿ ಖಂಡನೆ ಮಾಡ್ತಾ ಇದ್ದೀವಿ. ಈ ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದನು ಅದೇ ಕಾರಣಕ್ಕೆ. ಈಗಾಗಲೇ ಅನೇಕ ವಿಚಾರಗಳು ನಾವು ಹಮ್ಮಿಕೊಂಡಿದ್ದೇವೆ. ದೇಶ ಸ್ವತಂತ್ರ ಆಗಿದ ಮೇಲೆ ಇವತ್ತು ನಮ್ಮ ದೇಶ ನಡೀತಾ ಇದೆ ಅಂದರೆ ಸಂವಿಧಾನ ಮುಖಾಂತರ. ಇವತ್ತು ಯಾರಿಗಾದರೂ ಯಾವುದಾದ್ರೂ ಅವಕಾಶಗಳು, ಪೊಸಿಷನ್ಗಳು, ಪೋಸ್ಟ್ಗಳು ಏನಾದರೂ ಸಿಕ್ಕಿದೆ ಆದರೆ ಅದು ಕೇವಲ ಸಂವಿಧಾನದಲ್ಲಿಂದ ಮಾತ್ರ. ಆ ಸಂವಿಧಾನ ಬರೆದಂಥವರಿಗೆ ಇವತ್ತು ಈ ರೀತಿ ನೀವು ಅಪಹೇಳಕಾರಿ ಅನ್ನೋದಾದರೆ ನೀವು ಭಾಷೆ ಉಪಯೋಗ ಮಾಡಿ ಒಂದು ಅವಹೇಳನಕಾರಿ ಮಾತುಗಳು ಆಡ್ತೀರಿ. ಇದು ಯಾರಿಗೂ ಇದಕ್ಕೆ ಇದು ಮಾಡ್ತಾ ಇಲ್ಲ. ಇದನ್ನು ನಾವು ಖಂಡಿತವಾಗಿ ಖಂಡನೆ ಮಾಡ್ತೀವಿ. ಇವತ್ತು ಈ ಉಗ್ರವಾದಂಥ ಈ ಪ್ರತಿಭಟನೆ ಇವತ್ತು ಬೀದರ್ಲಿಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ರಾತ್ರಿ 10 ಗಂಟೆಗೆ ನಮಗೆ AICCಲಿಂದ ಸೂಚನೆ ಬಂತು. ಆ ಪ್ರಕಾರ ಶಾರ್ಟ್ ನೋಟಿಸ್ ಕೊಟ್ಟು ನಾವು ಈಗಾಗಲೇ ಏನಾದರೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೇವೆ. ಆದರೂ ಕೂಡ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ. ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಹೇಳಿ ಇವತ್ತು ಇದು ಇಲ್ಲಿಗೆ ನಿಲ್ಲಂಗಿಲ್ಲ. ಈ ಹೋರಾಟ ಎಲ್ಲಿವರೆಗೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಂಗಿಲ್ಲ ಅಲ್ಲಿವರೆಗೆ ಈ ಹೋರಾಟ ಕಂಟಿನ್ಯೂಸ್ ಆಗುತ್ತೆ. ಇದು ಇವತ್ತು ಸಾಂಕೇತಿಕವಾಗಿ ನಾವು ಇದರಿಂದ ಶುರು ಮಾಡ್ತಾ ಇದ್ದೇವೆ. ಮುಂದೆ ಯಾವ ರೀತಿ ಇದಕ್ಕೆ ಇದು ಆಗುತ್ತದೆ ಅನ್ನೋದು ಅವ್ರು ಏನಾದರೂ ಭಾಳ ವಿಚಾರ ಮಾಡಿ ಸ್ಟೆಪ್ ತಗೋಬೇಕಾಗಿದೆ. ಮೋದಿಯವರು ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಕಾಳಜಿ ವಹಿಸಿ ಇವತ್ತು ಈ ಧರ್ಮಗಳಲ್ಲಿ ಜಗಳ, ಜಾತಿಗಳಲ್ಲಿ ಜಗಳ ಹುಟ್ಟಿಸಿ ಇವತ್ತೆಲ್ಲ ಸಮಾಜದಲ್ಲಿ ಅಸಮಾನತೆ ಏನಾದರೂ ಹೆಚ್ಚಿಗೆ ಅಂತ ಮಾಡ್ತಾ ಇದ್ದಾರೆ. ಸರ್ಕಾರದ ಬಗ್ಗೆ ಇಲ್ಲಿವರೆಗೆ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ನಾನು ಭಾಳ ಗರ್ವದಿಂದ ಹೇಳ್ತೀನಿ, ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ
ಗೆಲುವು ಮಾಡಿಕೊಟ್ಟಂಥ ಒಂದು ಸಾಧನೆ ಕೂಡ ಅದು ಬೀದರ್ ಜಿಲ್ಲೆಯಿಂದ ಆಗಿದೆ. ಅಕ್ಷರ ದಾಸೋಹ ನೌಕರರ ಸಂಘ ಸಿಐಟಿಯು ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳ ಮಾಡಬೇಕೆಂದು ಒತ್ತಾಯಿಸಿ ನಗರದ ಕೋಟೆ ಆವರಣದಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೆ ಅಧ್ಯಕ್ಷರಾದ ರೇಖಾ ಹಮೀಲ್ಪುರ್ಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಯೋಜನೆಯ ಮಹತ್ವವನ್ನು ಅರಿತು ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಮಾನ್ಯ ಹೈಕೋರ್ಟ್ ವರ್ಷದ 12 ತಿಂಗಳು ಕೆಲಸ ಹಾಗೂ ಕನಿಷ್ಠ ಕೂಲಿ ನೀಡಲು ಆದೇಶಿಸಿ ಈ ಯೋಜನೆಯಡಿ ಈ ಹೆಸರನ್ನು ಬದಲಾಯಿಸದೆ ತನ್ನ ಪಾಲಿನ ನಿಧಿಯನ್ನು ಕಡಿತಗೊಳಿಸಿ ರಾಜ್ಯದ ಪಾಲನ್ನು ಕೊಡಬೇಕು ಎಂಬ ನೀತಿಯನ್ನು ಅನುಸರಿಸಿದ್ದರಿಂದ ಯೋಜನೆಯನ್ನು ಬಲಿಷ್ಠಪಡಿಸುವ ಜವಾಬ್ದಾರಿ ನನ್ನದ್ದು ಅಷ್ಟೇ ಅಲ್ಲ ಎಂದು ಹೇಳುತ್ತಿದೆ ಎಂದು ಹೇಳಿದ್ದರು. ಈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರೇಖಾ ಹಮೀಲ್ಪುರ್ಕರ್ ಅವರು ಮಾತನಾಡುತ್ತಾ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಪ್ರಾರಂಭವಾಗಿ 24 ವರ್ಷಗಳು ಕಳೆಯುತ್ತಿವೆ. ಲಕ್ಷಾಂತರ ಮಕ್ಕಳಿಗೆ ಹಾಲು ನೀಡಿ, ಶಾಲಾ ಸ್ವಚ್ಛತೆ ಮಾಡಿ, ಬಿಸಿ ಬಿಸಿ ಆಹಾರ ನೀಡಿ, ಶಾಲೆಯಲ್ಲಿ ನೀಡುವ ದಿನನಿತ್ಯದ ಎಲ್ಲ ಕೆಲಸ ಮಾಡಿ, ಶೈಕ್ಷಣಿಕ ಆಸಕ್ತಿ ಮೂಡಿಸುವಲ್ಲಿ ತಾಯ್ತನದ ಪ್ರೀತಿ ನೀಡುವ ಪರಿಶ್ರಮ ಕೆಲಸವಾಗಿದೆ. ಪ್ರತಿಯೊಂದು ಮಗುವು ಶಿಕ್ಷಣ ಕಲಿಯಬೇಕೆಂಬ ಮಹತ್ವದ ಉದ್ದೇಶದಿಂದ 1968ರಲ್ಲಿ ಮೊದಲ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಇದರ ಕರ್ತವ್ಯದ ಭಾಗವಾಗಿ ಬಿಸಿಯೂಟ ನೀಡುವ ಮೂಲಕ ಜಾರಿಯಲ್ಲಿದೆ. ದೇಶದ ಅಭಿವೃದ್ಧಿಗೆ ಪೂರಕವಾದ ಮಕ್ಕಳ ಅಪೌಷ್ಟಿಕತೆಯಿಂದ ಹೋಗಲಾಡಿಸಿ ಏಕಾಗ್ರತೆಯಿಂದ ಶಿಕ್ಷಣ ಪಡೆಯಲು, ಅರ್ಧದಲ್ಲಿ ಶಾಲೆಯನ್ನು ಬಿಡುವ ಕ್ರಮ ನಿಲ್ಲಿಸಲು ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಅಂದಿನಿಂದ ಇಂದಿನವರೆಗೆ ಸಮಗ್ರವಾಗಿ ನಡೆಸಿಕೊಂಡು ಬಂದಿದೆ. ಈ ಯೋಜನೆ ದೇಶದ ಮಹತ್ವದ ಯೋಜನೆಯಾಗಿ ದೇಶಾದ್ಯಂತ ಮುಂದುವರಿಯುತ್ತಿದೆ. ಈ ಯೋಜನೆಯ ಮಹತ್ವವನ್ನು ಅರಿತು ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯದಲ್ಲಿ ಮಾನ್ಯ ಹೈಕೋರ್ಟ್ ವರ್ಷದ 12 ತಿಂಗಳು ಕೆಲಸ ಹಾಗೂ ಕನಿಷ್ಠ ಕೂಲಿ ನೀಡಲು ಆದೇಶಿಸಿದೆ. 2014ರ ನಂತರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳು ಪರಿಕಲ್ಪನೆ ಬದಲಾಗಿ ನೀತಿ ಆಯೋಗದ ಶಿಫಾರಸುಗಳ 60:40ರ ಅನುಪಾತದ ಆಧಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ಮೂಲ ಜವಾಬ್ದಾರಿಯಿಂದ ನುಣುಚಿಕೊಂಡು ಬಜೆಟ್ನಲ್ಲಿ ಅನುದಾನಗಳನ್ನು ನಿರಂತರವಾಗಿ ಕಡಿಮೆ ಮಾಡುತ್ತಿದೆ. ಬಿಸಿಯೂಟ ಯೋಜನೆ ಕೊಡಲಾದ ಸಾಧ್ಯವಿರುವ ವೆಚ್ಚ, ಅಡುಗೆ ಗುಣಮಟ್ಟದ ವೆಚ್ಚ 2014ರಿಂದಲೂ ಹೆಚ್ಚಳ ಮಾಡದೆ ಅನುದಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿತ ಮಾಡುತ್ತಿದೆ. ಮಾತ್ರವಲ್ಲದೆ ಈ ಯೋಜನೆಯ ಹೆಸರನ್ನು ಬದಲಾಯಿಸದೆ ತನ್ನ ಪಾಲಿನ ನಿಧಿಯನ್ನು ಕಡಿತಗೊಳಿಸಿ ರಾಜ್ಯದ ಪಾಲನ್ನು ಕೊಡಬೇಕು ಎಂಬ ನೀತಿಯನ್ನು ಅನುಸರಿಸುವುದರಿಂದ ಯೋಜನೆಯನ್ನು ಬಲಿಷ್ಠಪಡಿಸುವ ಜವಾಬ್ದಾರಿ ನನ್ನದು ಅಷ್ಟೇ ಅಲ್ಲ ಎಂದು ಜನಪರವಾಗಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಎಲ್ಲ ವರ್ಗದ ಜನರಿಗೆ ನ್ಯಾಯ ನೀಡುವ ಹೊಸ ಭರವಸೆ ನೀಡಲು ಬಂದಿರುವ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರವು ರಾಜ್ಯದಲ್ಲಿ ಈ ಯೋಜನೆಯ ಅಭಿವೃದ್ಧಿಗೆ ದುಡಿಯುತ್ತಿರುವ 1,18,000 ಬಡ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಕೂಡಲೇ ವೇತನ ಹೆಚ್ಚಳ ಮಾಡಲು ಮುಂದಾಗಬೇಕೆಂದು ಆಗ್ರಹಿಸಿ ಡಿಸೆಂಬರ್ 19ರಂದು ಬೆಳಗಾವಿಯ ಚಳಿಗಾಲದ ವಿಧಾನಸಭೆ ಅಧಿವೇಶನದ ಬಳಿ ಮತ್ತು ಈ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಈ ಪ್ರತಿಭಟನೆ ಎಲ್ಲ ಬಿಸಿಯೂಟ ನೌಕರರು ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದರು. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ರೇಖಾ ಹಮೀಲ್ಪುರ್ಕರ್, ಪ್ರಧಾನ ಕಾರ್ಯದರ್ಶಿ ರುಕ್ಮಿಣಿ ರತನ್, ಖಜಾಂಚಿ ಪುಷ್ಪಾ ಮಜ್ಗೆ, ಆರ್.ಪಿ. ರಾಜ್ ಸೇರಿದಂತೆ ಎಲ್ಲ ತಾಲೂಕಿನ ಮಹಿಳೆಯರು ಸೇರಿದಂತೆ ಇತರರು ಇದ್ದರು.
ದಸರಾ ರಜಾ ದಿನಗಳ ವೇತನ ಜಾರಿ ಮಾಡಲೇಬೇಕು. ಅಡಿಗೆ ಸಿಬ್ಬಂದಿಯವರ ಕುಟುಂಬಕ್ಕೆ ಕೆಲಸ ನೀಡಲೇಬೇಕು. ಅಡಿಗೆ ಸಿಬ್ಬಂದಿ ಕುಟುಂಬದವರಿಗೆ ಕೆಲಸ ನೀಡಲೇಬೇಕು. ಅಕ್ಷರ ದಾಸೋಹ ನೌಕರರನ್ನು ಖಾಯಂ ಮಾಡಲೇಬೇಕು. 3,700 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಬಹುತೇಕ ಹೇಳಲಿಕ್ಕೂ ನಾಚಿಕೆ ಬರ್ತದೆ. ಯಾಕಂತಂದರೆ ದಿನಕ್ಕೆ ಎಷ್ಟು ಬೀಳ್ತದ ಅದು ಎಲ್ಲ ನಿಂತವರಿಗೆ ಕುಂತವರಿಗೆಲ್ಲ ಗೊತ್ತಾಗಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 300 ಚಿಲ್ಲರೆ ದೊಡ್ಡ ಕೂಲಿ ಕೊಡ್ತಾ ಇದ್ದಾರೆ. ಅದಕ್ಕಿಂತಲೂ ಕಡಿದ ಈ ದುಡಿತಕ್ಕಂಥ ಅಕ್ಷರ ದಾಸೋಹ ನೌಕರರ ಸ್ಥಿತಿ ಇದೆ. ಬಹಳಷ್ಟು ಅವರಿಗೆ ಬಹಳಷ್ಟು ಸವಲತ್ತುಗಳು ಕೊಡಬೇಕಂತ ಹೇಳಿ ಸುಮಾರು ವರ್ಷಗಳಿಂದ ನಾವು ಕೇಂದ್ರ ಸರ್ಕಾರವನ್ನು ಅಪೀಲ್ ಮಾಡಿದ್ದೀವಿ. ಆದರೆ 2014ರಿಂದ ಕೇಂದ್ರ ಸರ್ಕಾರ ಒಂದು ಪೈಸನೂ ಕೂಡ ಇಲ್ಲಿ ತನಕ ಹೆಚ್ಚಿಗೆ ಮಾಡಿಲ್ಲ. ಈಗ ಕೊಟ್ಟಿದ್ದೇನಪ್ಪ ಅಂತಂದರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ 6,000 ರೂಪಾಯಿ ಏನು 600 ರೂಪಾಯಿ ಏನು ಹೆಚ್ಚಿಗೆ ಮಾಡ್ಯದ ಕೇಂದ್ರ ಸರ್ಕಾರ. ಅದರ ನಂತರ 2014ರಿಂದ ಕೊಟ್ಟೇ ಇಲ್ಲ. ಯಾಕಂತಂದರೆ ಕೇಂದ್ರ ಮತ್ತು 60-40 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ನಡೀತಕ್ಕಂಥ ಈ ಯೋಜನೆ, ಅದಕ್ಕೆ ಕೇಂದ್ರ ಸರ್ಕಾರನೂ ಹೊಣೆ ಇದೆ. ಅದಕ್ಕಾಗಿ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಜಿಲ್ಲಾ ಪಂಚಾಯತ್ಗೆ ಬಂದಿದ್ದೀವಿ. ಏನಪ್ಪ ಅಂತಂದರೆ 2014ರಿಂದ ಕೇಂದ್ರ ಸರ್ಕಾರ ಏನು ಹೆಚ್ಚಿಗೆ ಮಾಡ್ತಾ ಅಂದಿತ್ತು, ಮಾಡಿಲ್ಲ. ನಾವು ಈಗ ಕೇಳ್ತಾ ಇದ್ದೇವೆ, ಕೇಂದ್ರ ಸರ್ಕಾರ 26,000 ರೂಪಾಯಿ ಜಾರಿ ಮಾಡಲೇಬೇಕು. ಅದನ್ನು ಹಚ್ತಾರ ಕೆಲಸ, ಅದು ನಮ್ಮ ಕೆಲಸನೇ ಅಲ್ಲ. ಆದ್ರೂ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಕೊಡ್ರಿ, ನೀವು ಇನ್ನೂ ಕೆಲಸ ಕೊಡ್ರಿ. 4-4.5 ಗಂಟೆ ತನಕ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ನಮ್ಮ ಸಂಸಾರ ನಡೆಸ್ಲಕ್ಕ ಒಂದು ಬದುಕುಳಿಯುವಂಥ ಏನು ಪಗಾರ ಇರ್ತದ, ಈಗಿನ ದಿನಮಾನದೊಳಗೆ, ಈಗಿನ ಮೆಹಂಗಾಯಿ ಜಮಾನದೊಳಗೆ 26,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡಬೇಕಾಗಿ ನಾವು ಕೇಳ್ಕೊತೇವೆ. ಅಂತ ನಾಚಿಗೆಟ್ಟ ಸರ್ಕಾರ ಯಾರು? ಅಲ್ಲಪ್ಪ, ನೀವು ಓಟ್ ಕೇಳಕ್ಕೆ ಬಂದಾಗ ಹೆಂಗೆ ಕೇಳಿರಿ? ನಮ್ಮ ಅಧ್ಯಕ್ಷರುಗಳನ್ನ ಬೆಂಗಳೂರಾಗ ಹಿಡಿದು ನಿಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಕಾಂಗ್ರೆಸ್ಗೆ ಓಟ್ ಹಾಕ್ಲಕತ್ತೀರಿ. ನಮಗೆ ಓಟ್ ಹಾಕಿರ ನಿಮ್ಮ ಕಷ್ಟಗಳೆಲ್ಲ ಏನಪ್ಪ ಅಂದ್ರೆ ತೀರಿಸ್ತೀವಿ, ನಿಮ್ಮ ಪಗಾರ ಬಡಾಯಿಸ್ತೀವಿ, ನಿಮಗೆ ಕಾಯಂ ಮಾಡ್ತೀವಿ. ನಿಮಗೇನಪ್ಪ ಅಂದ್ರೆ ಅಕ್ಷರದಾಸ ಅಕ್ಕ ತಂಗದರಿಗೆ ಇದ್ದಿದ್ದಂಥ ಕಷ್ಟಗಳನ್ನು ಓಡಿಸ್ತೀವಿ ಅನ್ನೋ ಮಾತನ್ನು ನೀವು ಬೆಂಗಳೂರದಾಗ ಕುಂತು ಮಾತಾಡಿರಿ. ನಮಗೆ ಅಲ್ಲಿ ಬೆಂಗಳೂರಿನಿಂದ ಇದರ ತನಕ ಏನಪ್ಪ ಅಂದ್ರೆ ಇದ್ದಿದ್ದಂಥ ನಮ್ಮ ಅಕ್ಕ ತಂಗಿರು ಎಲ್ಲರಿಗೆ ಓಟ್ ಕೇಳಿರಿ, ನಾವು ಓಟ್ ಕೊಟ್ಟಿದ್ದೇವೆ, ಕಾಂಗ್ರೆಸ್ಗೂ ಓಟ್ ಹಾಕಿರಿ ಅಂತೇಳಿ ನಾವು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ. ಎಲ್ಲರಿಗೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ. ಇವತ್ತು ಗೆದ್ದು ಬಂದಾರ. ನೀವು ಎಲ್ಲ ಹೆಣ್ಮಕ್ಳಿಗೆ ಪುಕ್ಸಟೆ 2,000 ಕೊಡ್ತೀನಿ, ಬಸ್ಸಿನ ಫ್ರೀ ಕೊಡ್ತೀನಿ ಹೇಳಿರಿ. ಒಪ್ಕೊಂಡಿವಪ್ಪ. ಎಲ್ಲ 5 ಘೋಷಣೆ ಮಾಡಿರಿ, ನಾವು ಮಾಡ್ಲತ್ತೀವಿ ಅಂತ ಹೇಳತ್ತೀರಿ. ಅಮೃತ್ ಚಿಮ್ಕೊಡೇವ್ರೆ, ನಿಮಗೆ ಗೊತ್ತಾಗಬೇಕು. ಇವತ್ತು ಬೀದರಲ್ಲಿ ಬೀದರ್ ಜನ ದುಡಿದಂಥ ಕೈಗೆ ಪಗಾರ ಕೊಡ್ತಾ ಇಲ್ಲ. ಮೈ ತುಂಬ ಕೆಲಸ ಹಚ್ತಾ ಇದ್ರಿ, ಮುಂಜಾಳೆಯಿಂದ ಸಂಜೆ ತನಕ ಕೆಲಸ ಹಚ್ತಾ ಇದ್ರಿ. ಮುಂದೆ ಭಾಳ ರೀತಿಯಿಂದ ಭಾಳ ಬಿಗಿಲಿಂದ ಹೋರಾಟ ಮಾಡ್ತೀವಿ. ಆವಾಗ ನಿಮಗೆ ಸರ್ಕಾರ ಏನಪ್ಪ ಅಂದ್ರೆ ಬಿಡುವಂಥ ಸುದ್ದಿ ಆಗ್ತದೆ. ಬೇಡವೇ ಬೇಡ ಅಂಥದ್ದು ನಮಗೆ, ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ನೀವು ನಮ್ಗೆ ಸಪೋರ್ಟ್ ಮಾಡಿರಿ, ನಾವು ಪಗಾರ ಮಾಡಿಸ್ರಿ, ನಮ್ಮ ಅಕ್ಕ ತಂಗಿಯರಿಗೆ ಸಪೋರ್ಟ್ ಕೊಟ್ಟಿರಿ ಅಂತ ನಮ್ಮ ಮಾತನ್ನು ಹೇಳ್ಕೊಂಡು ಪಬ್ಲಿಕ್ ಕಾಣಿಸ್ಬೇಕು. ಭಾರತೀಯ ಜನತಾ ಪಾರ್ಟಿ ಬೀದರ್ ವತಿಯಿಂದ ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕ್ರಮ ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಲೋಕಸಭೆಯಲ್ಲಿ ಗೃಹ ಸಚಿವ ಹೇಳಿಕೆಯನ್ನ ತಿರುಚಿ ಪ್ರತಿಭಟಿಸುತ್ತಿರುವ ವೇಳೆ ರಾಹುಲ್ ಗಾಂಧಿ ಅವರು ಬಿಜೆಪಿಯ ಹಿರಿಯ ಸಂಸದ್ ಪ್ರತಾಪ್ ಚಂದ್ರ ಸಾರಂಗಿ ಅವರನ್ನ ಹಾಗೂ ಇನ್ನೊಬ್ಬ ಸಂಸದರನ್ನ ತಳ್ಳಿ ದೈಹಿಕವಾಗಿ ಗಾಯಗೊಳಿಸಿರುವುದು ಖಂಡನೀಯ. ನಿನ್ನೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮ್ಮ ಹಿರಿಯ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿಯವರ ಮೇಲೆ ಸುಳ್ಳು ಆರೋಪವನ್ನ ಮಾಡಿ ಮೊಕದ್ದಮೆ ದಾಖಲಿಸಿ ಅವರನ್ನ ಬಂಧಿಸಿ ದೂರದ ಖಾನಾಪುರ ಠಾಣೆಗೆ ಕರೆದೊಯ್ದು ವಕೀಲರ ಭೇಟಿಗೂ ಅವಕಾಶ ಕೊಡದೆ ಪೊಲೀಸರು ಸುವರ್ಣಸೌಧದಲ್ಲಿ ಖಾಸಗಿ ವ್ಯಕ್ತಿಗಳು ಪ್ರವೇಶಿಸಿ ಸಿಟಿ ರವಿಯವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದನ್ನು ಗಮನಿಸಿದ್ದರೆ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬದಲು ರಾಜ್ಯ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದ್ದರು.
ಅಷ್ಟೇ ಅಲ್ಲದೆ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಮಂತ್ರಿಗಳಾದ ಸಿಟಿ ರವಿಯವರನ್ನ ಒಬ್ಬ ಟೆರರಿಸ್ಟ್ ಅಂತೆ ನೋಡಿಕೊಂಡಿರುವುದಲ್ಲದೆ ಇಡೀ ರಾತ್ರಿ ಪೊಲೀಸ್ ಜೀಪ್ನಲ್ಲಿ ಅಡ್ಡಾಡಿಸಿದ್ದಾರೆ. ಅವರ ತಲೆಯಿಂದ ನೆತ್ತರು ಸೋರುತ್ತಿದ್ದರೂ 3-4 ಗಂಟೆ ಯಾವುದೇ ಚಿಕಿತ್ಸೆ ಕೊಡದೆ ಅಡ್ಡಾಡಿಸಿದ್ದಾರೆ. ಇದನ್ನು ಖಂಡಿಸಿ ಇಂದು ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿ ಎಲ್ಲ ರಂಗಗಳಲ್ಲಿಯೂ ವಿಫಲವಾಗಿರುವ ಈ ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರವನ್ನು ಕೂಡಲೇ ವಜಾಗೊಳಿಸಬೇಕೆಂದು ತಿಳಿಸಿದ್ದರು. ಈ ಪ್ರತಿಭಟನೆಯಲ್ಲಿ ರಾಜ್ಕುಮಾರ್ ಛಿದ್ರಿ, ಕಿರಣ್ ಪಾಟೀಲ್, ಪೀರಪ್ಪ ಔರಾದೆ, ಹನುಮಂತರಾವ್ ಪಾಟೀಲ್, ಶಶಿಧರ್ ಹೊಸಳ್ಳಿ, ಸಂಗಮೇಶ್ ನಾಸಿಗರ್, ಗುರುನಾಥ್ ರಾಜ್ಗೀರ, ದೀಪಕ್ ಗಾದ್ಗಿ, ಈಶ್ವರ್ ಸಿಂಗ್ ಠಾಕೂರ್, ಗಣೇಶ್ ಭೋಸ್ಲೆ, ಸುಭಾಷ್ ಅನಿಲ್, ಪ್ರಭು ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿನ್ನೆ ಸದನದಲ್ಲಿ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ಹುಚ್ಚರ ಥರ ವರ್ತನೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ನಾಯಕರನ್ನು ನೋಡಿದಾಗ ದೆಹಲಿಯಲ್ಲಿ ರಾಹುಲ್ ಗಾಂಧಿ ವರ್ತನೆ, ಇಲ್ಲಿ ಕಾಂಗ್ರೆಸ್ನ ಶಾಸಕರ ವರ್ತನೆ, ಇವತ್ತು ಇಡೀ ದೇಶದಲ್ಲಿ ಅರಾಜಕತೆಯ ವಾತಾವರಣ ತರಬೇಕು ಅನ್ನುವಂಥ ಉದ್ದೇಶ ಕಾಂಗ್ರೆಸ್ ಹೊಂದಿದೆ ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಸಿ ಟಿ ರವಿ ಅವರು ಹೇಳ್ತಾ ಇದ್ದಾರೆ, ನೀವು ಪ್ರೆಸ್ಟೇಷನ್ನಲ್ಲಿದ್ದೀರಿ ಅನ್ನುವಂಥ ವರ್ಡ್ ನಾನು ಹೇಳಿದ್ದೀನಿ ಅಂತ ಹೇಳಿದ್ರು ಕೂಡ ಯಾರೂ ಕೇಳ್ತಾ ಇಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಲ ವಿಚಾರ ಮಾಡಬೇಕು. ತಮ್ಮ ಜೊತೆ ಇರುವಂಥ ಕಲೀಗ್ ಜೊತೆ, ಸಹಪಾಠಿ ಜೊತೆ, ತಮ್ಮ ಜೊತೆ ಇರುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಆ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ವಿಚಾರ ಮಾಡಬೇಕು. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಳ್ಳುವಂಥ ಹಳೆ ಗಾದೆ ಮಾತಿದೆ, ಆ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವರ್ತನೆ. ಅವ್ರಿಗೆ ಏನು ಅಂದೇನೆ ನನಗೆ ಹೀಗಂದಿದ್ದಾರೆ ಹೀಗಂದಾರೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಇದು ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಪೊಲೀಸರು ಒತ್ತಡದಲ್ಲಿ ಇವತ್ತು ಇಡೀ ರಾತ್ರಿ ಒಬ್ಬ ಮಾಜಿ ಸಚಿವರಿಗೆ, ಒಬ್ಬ ಜನಪ್ರತಿನಿಧಿಗೆ 2 ಜಿಲ್ಲೆಗಳಲ್ಲಿ ಓಡಾಡಿಸಿ ಇವತ್ತು ಬೆಳಗ್ಗೆ ಒಯ್ದು ಕೋರ್ಟ್ ಮುಂದೆ ನಿಲ್ಲಿಸುವಂಥ ಕಾರ್ಯ ನೋಡಿದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಮಣಿದು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ರಾಜ್ಯದಲ್ಲಿ ಅನ್ನಿಸ್ತಾ ಇದೆ. ಆ ಕಾಂಗ್ರೆಸ್ ಗುಂಡಾ ಸರ್ಕಾರ ವಿರುದ್ಧ ಇವತ್ತು ಬೀದರ್ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಒಬ್ಬ ಹಿರಿಯ ಜನಪ್ರತಿನಿಧಿಗೆ ಈ ಥರ ನಡೆಸ್ಕೋತಾರ ಅಂದ್ರೆ ಸಾಮಾನ್ಯ ಮನುಷ್ಯಂದು ಏನು ಕಥೆ ಅದ ಎಂಬ ಪ್ರಶ್ನೆ ಇವತ್ತು ರಾಜ್ಯ ತುಂಬೆಲ್ಲ ಓಡಾಡ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ದವ್ರು ಶಾಶ್ವತ ಇದ್ದೇವೆ ಅಂತ ತಿಳ್ಕೊಂಡಾರ. ಅದು ಶಾಶ್ವತ ಯಾವುದೂ ಇಲ್ಲ. ಇದೇ ಸಿ ಟಿ ರವಿ ಅವರು ಮುಂದೆ ನಮ್ಮ ಸರ್ಕಾರ ಬಂದ ಮ್ಯಾಗ ಹೋಮ್ ಮಿನಿಸ್ಟರ್ ಆಗಿನ ಮ್ಯಾಗ ಅವಾಗಿನ ಲೆಕ್ಕ ಏನಂತ ಇವತ್ತು ವಿಚಾರ ಹಾಕಬೇಕಾಯ್ತು ಅಂತೇಳಿ ನಾವು ಹೇಳಬೇಕಾಯ್ತು. ಅದ್ರ ಸಲುವಾಗಿ ಕಾಂಗ್ರೆಸ್ಸು ಸರ್ಕಾರ ಈ ಥರ ಮಾಡ್ತಾ ಇರ್ತಂಥ ಖಂಡನೀಯ. ಅದ್ರ ಸಲುವಾಗಿ ಈ ಹೋರಾಟ ಇನ್ನೂ ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತದ ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ ಸರ್ಕಾರ ಎಲ್ಲಿ ತನಕ ಕಿತ್ತು ಹೋಗಲ್ಲವೋ ಅಲ್ಲಿ ತನಕ ನಮ್ಮ ಹೋರಾಟ ನಡೀತಾ ಇರ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗಳ ಮಾತನ್ನ ಕೇಳಿದೆ. ನಾನು ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಅವರು ಭಗವಂತನ ಹೇಳಿದ ಸತ್ಯ ಅಂತ ಹೇಳಿಕೆ ಕೋರ್ಟ್ ಇಲ್ವಾ, ಕಾನೂನು ಇಲ್ವಾ? ನಿಮ್ಮ ಗುಂಡಾಗಳು ದಾಳಿ ಮಾಡ್ತಾರಲ್ಲ, ಸದನದ ಒಳಗಡೆ ದಾಳಿ ಮಾಡ್ತಾರಲ್ಲ, ನಿಮಗೆ ನ್ಯಾಯದ ಮೇಲೆ ವಿಶ್ವಾಸ ಇಲ್ವಾ? ಏನೇ ತನಿಖೆ ಆದರೂ ಕೂಡ ಅದರ ನಿರ್ಣಯ ಆಗೋದು ಕೋರ್ಟ್ನಲ್ಲಿ. ಆದರೆ ಇವತ್ತು ನೀವು ನಡ್ಕೊಂಡಂಥ ರೀತಿ ಒಂದು ರಾಜಕಾರಣಕ್ಕೆ ಕಪ್ಪ ಚುಕ್ಕೆ ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ನಾನು ಸಿ ಟಿ ರವಿ ಅವ್ರ ಜೊತೆಯಲ್ಲಿ ನಡೆದಂಥ ಘಟನೆ, ಇದು ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ತನಿಖೆ ಆಗೋದು. ಅದಕ್ಕೆ ಈ ಘಟನೆಯನ್ನ ಕೇಂದ್ರದ CBIಗೆ ಒಪ್ಪಿಸಿ ತನಿಖೆಯನ್ನ ಮಾಡಿಸಬೇಕು, ಏನು ಸರಿಯಾಗಿದೆ ಅಂತೇಳಿ. ಸದನದಲ್ಲಿ ಏನೇ ನಡೆದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಕೆಲಸ ಆಗಬೇಕು. ಇವತ್ತು ಕಾಂಗ್ರೆಸ್ ಸಂವಿಧಾನದ ನಿಯಮವನ್ನು ಉಲ್ಲಂಘನೆ ಮಾಡಿದೆ ಅಂತೇಳಿ ಈ ಪ್ರಕರಣದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ಆಗಿದೆ, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ನಾವಿದನ್ನು ಸುಮ್ಮನೆ ಬಿಡುವುದಿಲ್ಲ. ನಮ್ಮ ನಾಯಕರು ಇದನ್ನ ಸುಪ್ರೀಂ ಕೋರ್ಟ್ CBI ತನಕ ಒಯ್ದೇ ತನಿಖೆ ಮಾಡಿಸ್ತೀನಿ ಅಂತ ಮಾತನ್ನು ಹೇಳಿ ರಾಷ್ಟ್ರದ ಗೃಹ ಮಂತ್ರಿಗಳು ಅವರು ಮಾತಾಡಿರುವಂಥ ವಿಡಿಯೋವನ್ನು ಕಟ್ ಪೇಸ್ಟ್ ಮಾಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್. ಇವತ್ತು ಆ ಸರಿ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ
ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಲೋಕಸಭೆ ಹಿರಿಯ ಸದಸ್ಯರು, ಬಹಳ ಪ್ರಖ್ಯಾತರಾಗಿದ್ದಂಥವ್ರು, ಅವರು ಸೈಕಲ್ ಮೇಲೆ ಲೋಕಸಭೆಗೆ ಬಂದಂಥವ್ರು ಪ್ರತಾಪ್ ಸಿಂಗ್ ಸಾರಂಗಿ ಅವರು. ಅಂಥ ST ಸಮುದಾಯಕ್ಕೆ ಸೇರಿದಂಥ ಪ್ರತಾಪ್ ಸಿಂಗ್ ಸಾರಂಗಿಯವರ ಮೇಲೆ ಇನ್ನೊಬ್ಬ ಸಂಸದರನ್ನು ನೂಕಿ ಇವತ್ತವರು ICUನಲ್ಲಿ ದೆಹಲಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಗುಂಡಾ ಪ್ರವೃತ್ತಿ ಕಾಂಗ್ರೆಸ್ನ ರಕ್ತದಲ್ಲಿ ಮುಂಚೆಯಿಂದನೇ ಬಂದುಬಿಟ್ಟಿದೆ. ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಮಾತನಾಡ್ತಾ ಇದ್ದಾಗ ಸಂವಿಧಾನವನ್ನು ಯಾವ ರೀತಿ ಕಾಂಗ್ರೆಸ್ನವರು ದುರುಪಯೋಗ ಪಡಿಸಿಕೊಂಡ್ರು, ಅಂಬೇಡ್ಕರನ್ನು ಯಾವ ರೀತಿ ಅವರು ಅವಮಾನ ಮಾಡಿದ್ರು ಅನ್ನೋ ವಿಷಯವನ್ನು ತಿಳಿಸಿದ ನಂತರ ಇವತ್ತು ಕಾಂಗ್ರೆಸ್ ಏನು ಮಾಡಬೇಕು ಅಂತ ತೋರಿಸಿದಂತಾಗಿ ಇವತ್ತು ತುರ್ತು ಪರಿಸ್ಥಿತಿಯನ್ನು ಹೇರಬೇಕು ಅನ್ನುವಂಥ ಒಂದು ಇದಕ್ಕೆ ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಅದೇ ವಿಷಯವನ್ನು ಇಟ್ಕೊಂಡು ಸದನದ ಒಳಗಡೆ ಹೋರಾಟ ನಡೀತಾ ಇರುವಂಥ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿಯಾದಾಗ ಕಾಂಗ್ರೆಸ್ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂದರೆ, CT ರವಿ ಅವರನ್ನು ನೀನು ಕೊಲೆಗಡಕ ಅಂಥೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾಗ, ಇಲ್ಲ ನಾನು ಅವ್ರು ಹೇಳಿದ್ದು ನೀವು ಫ್ರಸ್ಟ್ರೇಟ್ ಆಗಿದ್ದೀರಿ, ಫ್ರಸ್ಟ್ರೇಟ್ ಆಗಿ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ ನನಗೆ ಪ್ರಾಸ್ಟಿಟ್ಯೂಟ್ ಅಂತಿದ್ದೀರಿ ಅಂತೇಳಿ ನೇರವಾಗಿ ಒಬ್ಬ ಮಹಿಳೆ ಹೇಳ್ತಾಳೆ ಅಂದರೆ ಇದು ಇಡೀ ಮಹಿಳಾ ಕುಲಕ್ಕೆ ಆಗುವಂಥ ಒಂದು ಅವಮಾನ ಇದೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲಿ ಇವತ್ತು ಮುಂಜಾನೆ ಆ ಸದನದ ಸ್ಪೀಕರ್ ಬಸವರಾಜ ಹೊರಟ್ಟಿಯವರು, ಅಪ್ಪರ್ ಹೌಸ್ನ ಸ್ಪೀಕರ್ ಬಸವರಾಜ ಹೊರಟ್ಟಿಯವರು ಮಾಧ್ಯಮಗಳಿಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಎಲ್ಲಿಯೂ ಕೂಡ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಒಂದು ವರ್ಡ್ ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಹತ್ತೊಂಬತ್ತು 1963ರಿಂದ 2017ರವರೆಗೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಕುರಿತು CBI ತನಿಖೆಯಾಗಬೇಕು. ಕಾರ್ಖಾನೆ ಹರಾಜು ಹಾಕುವುದು ಅಥವಾ ಗುತ್ತಿಗೆಗೆ ಕೊಡುವುದು ಎರಡೂ ಒಂದೇ ಆಗಿದ್ದು, ಮಾರಾಟದ ಅಡ್ಡ ಹೆಸರೇ ಗುತ್ತಿಗೆ ಆಗಿದೆ ಎಂದು ಜನರ ಧ್ವನಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಅಂಕುಶ್ ಗೋಖಲೆ ತಿಳಿಸಿದರು. ಅವರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ 4 ಜನ ಬಿಜೆಪಿ ಶಾಸಕರು ಹಾಗೂ 2 ಸಚಿವರು ತಲೆಯಲ್ಲಿ ಕಾರ್ಖಾನೆ ಗುತ್ತಿಗೆಗೆ ಕೊಡಬೇಕೆಂಬ ವಿಚಾರವಿದೆ. ಆದರೆ ಸಕ್ಕರೆ ಕಾರ್ಖಾನೆಯನ್ನ ಸರ್ಕಾರ ತನ್ನ ಸುತರ್ಪಿಗೆ ಪಡೆದುಕೊಂಡು ಅದನ್ನು ಸಹಕಾರ ಕ್ಷೇತ್ರದ ಮೂಲಕವೇ ಮುನ್ನಡೆಸಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಹೀಗಾದಾಗ ಮಾತ್ರ ರೈತರ ಹಿತಾಸಕ್ತಿ ಕಾಪಾಡಿದಂತಾಗುತ್ತದೆ. ಆದರೆ ದುರ್ದೈವ, ಜಿಲ್ಲೆಯ ಉಭಯ ಸಚಿವರ ಇಚ್ಛಾಶಕ್ತಿ ಕೊರತೆಯಿಂದ ಕಾರ್ಖಾನೆ ಹಾಳಾಗುತ್ತಿದೆ. ಒಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ರೈತರಿಗೆ ಮೋಸ ಮಾಡುವ ತಂತ್ರಗಾರಿಕೆ ಅನುಸರಿಸುತ್ತಿದ್ದಾರೆ ಎಂದು ಗೋಖಲೆ ಆರೋಪಿಸಿದ್ದರು. ಒಂದು ಕಡೆ ಉಸ್ತುವಾರಿ ಸಚಿವರ ಸಹೋದರ DCC ಬ್ಯಾಂಕ್ ಅಧ್ಯಕ್ಷ, ಇನ್ನೊಂದು ಕಡೆ ಮಾಜಿ ಸಚಿವರ ಮಗ ಉಪಾಧ್ಯಕ್ಷ, ಸಹೋದರ ನಿರ್ದೇಶಕ ಒಬ್ಬರು ಹರಾಜು ಹಾಕುತ್ತೇವೆ ಎನ್ನುತ್ತಾರೆ, ಇನ್ನೊಬ್ಬರು ಬೇಡ ಎನ್ನುತ್ತಾರೆ. ಇದೆಂತಹ ನಾಟಕ ಎಂದು ಲೇವಡಿ ಮಾಡಿದ್ದರು. ಎಲ್ಲರೂ ಒಂದೇ ಪಕ್ಷದವರಾಗಿದ್ದು ಸರ್ಕಾರವು ಅವರದ್ದೇ ಆಗಿರುವುದರಿಂದ ಅನುದಾನ ತಂದು ಕಾರ್ಖಾನೆ ಮುನ್ನಡೆಸಬೇಕು, ರೈತರಿಗೆ ಸಹಾಯ ಮಾಡಬೇಕೆಂದು ಆಗ್ರಹಿಸಿದ್ದರು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ DCC ಬ್ಯಾಂಕ್ ಸೇರಿದಂತೆ ಅನ್ಯ ಬ್ಯಾಂಕ್ಗಳ ಒಟ್ಟು 406 ಕೋಟಿ ಸಾಲವಿದೆ. ಸರ್ಕಾರ ಮನಸ್ಸು ಮಾಡಿದರೆ ಸಾಲ ತೀರಿಸಿ ರೈತರ ಹಿತ ಕಾಪಾಡಬಹುದು. ಒಂದು ವೇಳೆ ಕಾರ್ಖಾನೆಯನ್ನು ಹರಾಜು ಅಥವಾ ಗುತ್ತಿಗೆಗೆ ನೀಡಿದರೆ ಮುಂದಿನ ದಿನಗಳಲ್ಲಿ ರೈತರ ಜೊತೆ ಚರ್ಚಿಸಿ ಕೋರ್ಟ್ ಮೊರೆ ಹೋಗುವ ಸಿದ್ಧತೆ ನಡೆಯುತ್ತಿದೆ. CBI ತನಿಖೆಗೂ ಒಪ್ಪಿಸಲು ಹೋರಾಟದ ರೂಪುರೇಷು ಸಿದ್ಧಪಡಿಸಲಾಗುತ್ತಿದೆ ಎಂದರಲ್ಲದೆ, ಕಾರ್ಖಾನೆಯ ಮೇಲೆ ಅವಲಂಬಿತರಾಗಿರುವ 1035 ಕಾರ್ಮಿಕರ ಸಂಬಳ ನೀಡಬೇಕು. ಸರ್ಕಾರ ಕಾರ್ಖಾನೆಗೆ ಅನುದಾನ ನೀಡಿ ಮುಂದಿನ 5 ವರ್ಷಗಳವರೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಖಾನೆ ಮುನ್ನಡೆಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಶಿವರಾಜ್ ಚಿನ್ನಕೇರ ಹಾಗೂ ಮಹಮ್ಮದ್ ಜಮೀರ್ ಖಾನ್ ಮಾತನಾಡಿದ್ದರು. ಪ್ರಮುಖರಾದ ತಿಪ್ಪಣ್ಣ ವಾಲಿ, ಮಾರುತಿ ಕಾಂಬ್ಳೆ, ರವಿ ಕೋಟೆ, ದತ್ತು ನಾಗವಂಶಿ, ಲಕ್ಷ್ಮಣ್ ಹೊಜುಕ್ನಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೈ ಎಲೆಕ್ಷನ್ದಲ್ಲಿ ಈ ರಾಜ್ಯದಲ್ಲಿ ಒಂದು ದೊಡ್ಡ ಹವಾ ಬಂತು. ವಕ್ಫ್ ಬೋರ್ಡ್ ಅಂತಂದು ಇಲ್ಲಿ ತನಕ ಏನದ ಅಂತಂದ್ರೆ BJP ರಾಜ್ಯಾಧ್ಯಕ್ಷರು ಬಂದು ಏನದ ಅಂತಂದ್ರೆ ರೈತರಿಗೆ ತೊಗೊಂಡು ಏನದ ರ್ಯಾಲಿ ಮಾಡಿದ್ರು. ಆದರೆ BSSK ಫ್ಯಾಕ್ಟ್ರಿ ಬಗ್ಗೆದಾಗ ಈ ಜಿಲ್ಲೆಯಲ್ಲಿ 4 MLAಗಳು BJPದವ್ರು ಇದ್ದಾರೆ. ಅವ್ರದ್ದೆಲ್ಲರೂ ಮಾನಸಿಕತೆ ಏನದ ಲೀಜಿಗಿರ್ಬೇಕಂತಾರೆ. ಆದರೆ ಇದು ಒಟ್ಟಾರೆಯಾಗಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಿಂದ ಪ್ರತಿ 5 ವರ್ಷಕ್ಕೆ ಚುನಾವಣೆ ಆಗಬೇಕು, ರೈತರ ಆಸ್ತಿ ಆಗಿರ್ಬೇಕಂತ ಯಾರ್ದು ಕೂಡ ಮನಸ್ಥಿತಿ ಇಲ್ಲ. ಹಾಗಾಗಿ ನಮ್ಮ ಹಕ್ಕೊತ್ತಾಯ ಏನಂದ್ರೆ
ಇದು ನಿಜ ನಿಜ ಸತ್ಯ ಹೊರಗೆ ಬರಬೇಕಾದ್ರೆ ಒಂದು ವೇಳೆ ನಿಜವಾಗಲೂ ಬಿ ಜೆ ಪಿಯವರಿಗೆ ಮತ್ತು ಈ ಜಿಲ್ಲೆಯ ಹೋರಾಟಗಾರರಿಗೆ ರೈತರಿಗೆ ಈ ಜಿಲ್ಲೆಯ ರೈತ ಏನು ಬಿ ಜೆ ಪಿ ಅಂತ ಹೆಸರು ಹೇಳ್ತಾ ಇದ್ದೆವು, ಇಲ್ಲಿಕ್ಕಿಂತ ಪहिले ವಕ್ಫ್ ಬೋರ್ಡ್ ಅಂತಂದು ಇಡೀ ರಾಜ್ಯಾದ್ಯಂತ ಒಯ್ದರು ಓಡಾಡಿದ್ರು. ಈಗ ಅದು ಅಪೋಸಿಷನ್ ಅದ. ಈ ಜಿಲ್ಲೆಯಲ್ಲಿ 4 MLA ಗಳಿದ್ದಾರೆ. ಇವರೆಲ್ಲರೂ ಏನದ ಅಂದ್ರೆ ಸೇರಿ ನಮ್ಮ ಹಕ್ಕು ಒತ್ತಾಯ CBI ತನಿಖೆ ಆಗಬೇಕು. ಇದು ಒಟ್ಟಾರೆಯಾಗಿ ಅಲ್ಲಿನಿಂದ ಇಲ್ಲಿವರೆಗೆ ಇದು ಯಾಕೆ ಈ ಪರಿಸ್ಥಿತಿಗೆ ಬಂತು ಅಂತಕ್ಕಂಥದ್ರ ಬಗ್ಗೆ CBI ತನಿಖೆ ಆಗಬೇಕಿದು. ಬೀದರ್ ಜಿಲ್ಲಾ ಪೊಲೀಸ್ ಸಂಚಾರ ಪೊಲೀಸ್ ಠಾಣೆ ಬೀದರ್ ವತಿಯಿಂದ ಸಂಚಾರ ಅರಿವು ಕಾರ್ಯಕ್ರಮವನ್ನು ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಅವರು ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಬೀದರ್ ನಗರದಲ್ಲಿ ಅಪರಾಧ ತಡೆ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಸಂಚಾರ ಪಾಲನೆ ಮಾಡುವ ಬಗ್ಗೆ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಮಾಡಬಾರದು, ಮದ್ಯಪಾನ ಮಾಡಿ ವಾಹನ ಚಲಾಯಿಸಬಾರದು ಎಂದು ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಿಮ್ಮ ಓಣಿಗಳಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಕಾಣಿಸಿದ್ದರೆ ಅವರನ್ನ ಮಾತನಾಡಿಸಿ ವಿಚಾರಿಸಬೇಕು. ಅದರಲ್ಲಿ ಯಾವುದೇ ಸಂಶಯ ಬಂದರೆ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದರು. ನಗರದ ಎಲ್ಲ ಪೊಲೀಸ್ ಠಾಣೆಯಿಂದ 5 ಆಟೋಗಳಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ್ದರು. ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲಿಸಲು ಮನವಿ. ದ್ವಿಚಕ್ರ ವಾಹನ ಚಲಾವಣೆ ಮಾಡುವಾಗ ದ್ವಿಚಕ್ರ ವಾಹನ ಸಂಚಾರ ಮಾಡುವಾಗ ಈ 2024 ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಬೀದರ್ ನಗರದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅಪರಾಧ ತಡೆ ಮಾಸಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಈ ಮಾಸಾಚರಣೆ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಸಾರ್ವಜನಿಕರಲ್ಲಿ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋ ಬಗ್ಗೆ, ಹೆಲ್ಮೆಟ್ ಹಾಕ್ಕೊಂಡು ತಮ್ಮ ಒಂದು ಲೈಫನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು, ಆಮೇಲೆ ಮೊಬೈಲ್ ಯೂಸ್ ಮಾಡ್ತಾ ವಾಹನಗಳನ್ನು ಚಲಾಯಿಸಬಾರ್ದು, ಮದ್ಯಪಾನ ಮಾಡಿ ವಾಹನಗಳನ್ನು ಚಲಾಯಿಸಬಾರ್ದು, ಇದೇ ರೀತಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟು ವೀಲಿಂಗು ಈ ಥರ ಮಾಡಿ ಹುಡುಗಾಟಿಕೆ ಮಾಡಿ ವಾಹನವನ್ನು ಚಲಾಯಿಸಿ ತಮ್ಮ ಜೀವವನ್ನು ಹಾಳು ಮಾಡ್ಕೋಬಾರ್ದ್ರ ಕಾರಣಕ್ಕಾಗಿ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಕಾಲೋನಿಗಳಲ್ಲಿ ಏನಪ್ಪ ಅಂದರೆ ಕೆಲವು ಅಪರಿಚಿತ ವ್ಯಕ್ತಿಗಳು ಏನಪ್ಪ ಕಾಲೋನಿಗಳಲ್ಲಿ ತಿರುಗಾಡಿ ಏನಪ್ಪ ಅಂದ್ರೆ ಅಲ್ಲಿ ಮನೆಯನ್ನು ವಾಚ್ ಮಾಡಿ ಕಳ್ಳತನ ಮಾಡ್ತಕ್ಕಂಥ ಕೆಲವು ಘಟನೆ ಕೂಡ ನ್ಯೂಟನ್ ಏರಿಯಾದಲ್ಲಿ ನಡೆದಿದೆ. ಅದಕ್ಕೆ ಸಾರ್ವಜನಿಕರನ್ನ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಏನಂದರೆ ಯಾರೇ ತಮ್ಮ ಕಾಲೋನಿಯಲ್ಲಿ ಅಪರಿಚಿತ ವ್ಯಕ್ತಿಗಳು ಸಂಶಯ ರೀತಿಯಲ್ಲಿ ತಿರುಗಾಡ್ತಕ್ಕಂಥ ಹೆಣ್ಮಕ್ಳು ಗಂಡಸರು ಕಂಡು ಬಂದಲ್ಲಿ ಕಾಲೋನಿ ಜನರು ತಾವೇ ಖುದ್ದಾಗಿ ಅವ್ರಿಗೆ ಮಾತಾಡಿಸ್ಬೇಕು. ಯಾರು ನೀವು ಎಲ್ಲಿ ಹೊಂಟೀರಿ ಮಾತಾಡಿಸ್ಬೇಕು. ಮಾತಾಡಿಸಿ ಸಂಶಯ ಬಂದರೆ ತಕ್ಷಣ ಏನಪ್ಪ ಅಂದ್ರೆ ತಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗಾಗಲಿ ಅಥವಾ ಕಂಟ್ರೋಲ್ ರೂಮ್ಗೆ ಮಾಹಿತಿ ತಿಳಿಸಿದ್ರೆ ತಕ್ಷಣ ನಾವು ಕ್ರಮ ಕೈಗೊಳ್ತೇವೆ. ಅದೇ ರೀತಿ ಏನಪ್ಪ ಅಂದರೆ ಮಕ್ಕಳ ಹಕ್ಕುಗಳ ಬಗ್ಗೆ, ಮಹಿಳೆಯರ ಹಕ್ಕುಗಳ ಬಗ್ಗೆ, ದಲಿತರ ಹಕ್ಕುಗಳ ಬಗ್ಗೆ, ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರ ಹಕ್ಕುಗಳ ಬಗ್ಗೆ ಮತ್ತು ಕಳ್ಳತನಗಳ ಬಗ್ಗೆ ಈ ರೀತಿ ಎಲ್ಲ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಸಲುವಾಗಿ ನಾವು ಸಿಟಿಯಲ್ಲಿ ಎಲ್ಲ ಪೊಲೀಸ್ ಠಾಣೆಯಿಂದ ಒಂದೊಂದು ಆಟೋ ರಿಕ್ಷಾದಲ್ಲಿ 5 ಆಟೋ ರಿಕ್ಷಾಗಳಲ್ಲಿ ಸಿಟಿಯಲ್ಲಿ ನಮ್ಮ ಪೂರ ಸಿಟಿಯಲ್ಲಿ ಏನಪ್ಪ ಅಂದ್ರೆ ಅವೇರ್ನೆಸ್ ಕಾರ್ಯಕ್ರಮ ಅಂತ ಹಮ್ಮಿಕೊತಾ ಇದ್ದೀವಿ. ಸಾರ್ವಜನಿಕರು ಅದನ್ನು ಕೇಳಿಕೊಂಡು ತಮ್ಮ ಆತ್ಮ, ತಮ್ಮ ಜೀವ ಮತ್ತು ತಮ್ಮ ಪ್ರಾಪರ್ಟಿಗಳನ್ನು ರಕ್ಷಣೆ ಮಾಡ್ಕೋಬೇಕಂತೇಳಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಮ್ಮ ಬೀದರ್ ಉಪವಿಭಾಗ ಪೊಲೀಸ್ ವತಿಯಿಂದ ನಾನು ನಮ್ಮೆಲ್ಲ ಅಧಿಕಾರಿಗಳ ಮತ್ತು ಸಿಬ್ಬಂದಿ ಪರವಾಗಿ ಕೋರಿಕೊಳ್ತೇನೆ. ನಮಸ್ಕಾರ. ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ರಾಜ್ಯಸಭೆಯಲ್ಲಿ ನಡೆದ ಅವಮಾನಕರ ಹೇಳಿಕೆಯ ಕುರಿತು ಖಂಡಿಸಿದ್ದರು. ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಹೆಸರನ್ನು ಉಚ್ಚರಿಸುವುದು ಈಗ ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಹೆಸರನ್ನು ಉಚ್ಚರಿಸುವ ಬದಲು ದೇವರ ಹೆಸರನ್ನು ಉಚ್ಚರಿಸಿದರೆ 7 ಜನ್ಮಗಳವರೆಗೂ ಸ್ವರ್ಗವನ್ನು ಪಡೆಯಬಹುದು ಎಂಬ ಅವಮಾನಕರ ಹೇಳಿಕೆ ನೀಡಿದ್ದಾರೆ ಎಂದು ಪ್ರತಿಭಟನೆ ಮಾಡುವ ಮೂಲಕ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದರು.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತೀಯ ಪ್ರಜಾಪ್ರಭುತ್ವ, ಸಮಾನತೆ ಮತ್ತು ನ್ಯಾಯದ ಸಿದ್ಧಾಂತಗಳಿಗೆ ಅಡಿಪಾಯ ಇಟ್ಟ ಮಹಾನ್ ನಾಯಕರಾಗಿದ್ದಾರೆ. ಅವರ ಹೆಸರು ಮಾತ್ರವಲ್ಲ, ಅವರ ಆದರ್ಶಗಳು ಮತ್ತು ಅವರ ಕೃತಿಗಳು ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ. ಅಮಿತ್ ಶಾ ಅವರ ಈ ಹೇಳಿಕೆ ದೇಶದ ಸಂವಿಧಾನದ ಅಡಿಪಾಯವನ್ನು ದೂಷಿಸುತ್ತದೆ ಮತ್ತು ಸಮಾಜದ ಶೋಷಿತ ವರ್ಗಗಳ ಭಾವನೆಗೆ ತೀವ್ರ ಹೊಡೆತ ನೀಡುತ್ತದೆ. ಇಂತಹ ಪ್ರಜಾಪ್ರಭುತ್ವದ ವಿರುದ್ಧವಾದ, ಸಮಾನತೆಗೆ ವಿರುದ್ಧವಾದ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಗೌರವಕ್ಕೆ ಅವಮಾನವಾದ ಹೇಳಿಕೆ ಮಾಡಿದ ವ್ಯಕ್ತಿ ಗೃಹ ಸಚಿವರ ಸ್ಥಾನಕ್ಕೆ ಶೋಭೆ ಕೊಡುವುದಿಲ್ಲ. ಆದ್ದರಿಂದ ನಾನು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷನಾಗಿ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಂಡು ಅಮಿತ್ ಶಾ ಅವರ ರಾಜೀನಾಮೆಯನ್ನ ನೀಡುವಂತೆ ಭೀಮ್ ಆರ್ಮಿ ಸಂಘಟನೆಯ ವತಿಯಿಂದ ಒತ್ತಾಯಿಸಿದ್ದರು. ಈ ಪ್ರತಿಭಟನೆಯಲ್ಲಿ ರಾಜ್ಕುಮಾರ್ ಮೂಲಭಾರತಿ, ಗೌತಮ್ ಬಗ್ದಲ್ಕರ್, ಅಮರೇಶ್ ಕುದ್ರೆ, ರಾಜ್ಕುಮಾರ್ ಬಾವಿಕಟ್ಟಿ, ಉಮೇಶ್ ಸೋರಳಿಕರ್, ಕಲ್ಯಾಣರಾವ್ ಭೋಸ್ಲೆ, ಚಂದ್ರಕಾಂತ್ ನಿರಾಟೆ, ಮಹೇಶ್ ಕೋರ್ನಾಳ್ಕರ್, ಪ್ರಕಾಶ್ ರಾವಣ್, ಅಖಿಲೇಶ್ ಸಾಗರ್, ಸಂಜುಕುಮಾರ್ ಮೇತ್ರೆ, ಕಪಿಲ್ ಗೋಡ್ಬಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. शर्म नहीं तो नालायक अमित शा क्षमे ಕೇಳಲೇಬೇಕು. नालायक अमित शा क्षमे ಕೇಳಲೇಬೇಕು. तड़ीपार अमित शा के मुर्दाबाद. तड़ीपार अमित शा मुर्दाबाद. बीजेपी गवर्नमेंट शर्म करो. ದೇಶದ್ರೋಹಿ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಅಮಿತ್ ಶಾ ಅವರು ರಾಜೀನಾಮೆ ಕೊಡಲೇಬೇಕು. ಅವಮಾನಕರವಾಗಿ ಮಾತಾಡಿರುವಂತಹ ಅಮಿತ್ ಶಾ ಅವರ ಆ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ತೀವ್ರವಾಗಿ ನಾನು ಖಂಡಿಸ್ತೇನೆ. ಅಮಿತ್ ಶಾದ ಆ ವ್ಯಕ್ತಿತ್ವ ಏನಿದೆ, ಅವರ ಬಾಯಿಂದ ಇದು ಬಾಯಿ ತಪ್ಪಿ ಬಂದಿರುವ ಮಾತಲ್ಲ, ಇದು ಅವರ ಸಂಸ್ಕೃತಿ. ಇದು ಅವರು ತೋರಿಸ್ತಾ ಇರೋದು ಸಂಸ್ಕೃತಿ. ಇದು ನಾವು ಅಂಬೇಡ್ಕರ್ 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 100 ಸಲ ಹೇಳ್ತೇವೆ. ನಿಮಗೆ ಯಾಕೆ ಅಲರ್ಜಿ ಯಾಕೆ ಆಗ್ತಾ ಇದೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರೋದಕ್ಕಿಂತ ಇವತ್ತು ನಾವೆಲ್ಲರೂ ಎದ್ದು ನಿಂತ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೇವೆ, ಅದು ನಿಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀವು ಇವತ್ತು ಅದನ್ನು ಫ್ಯಾಷನ್ ಅಂತ ಹೇಳ್ತಾ ಇದ್ದೀರಾ. ಹೌದು, ಬಾಬಾ ಸಾಹೇಬ್ ಹೆಸರು ಹೇಳೋದು ನಮಗೆ ಫ್ಯಾಷನ್ನು ಹೌದು, ಪ್ಯಾಷನ್ನು ಹೌದು. ನೀವ್ಯಾಕೆ ಪೇಷನ್ಸ್ ಕಳಿಸ್ಕೊಳ್ತಾ ಇದ್ದೀರಾ? ನೀವ್ಯಾಕೆ ತಾಳ್ಮೆ ಕಳ್ಕೊಳ್ತಾ ಇದ್ದೀರಾ? ಇವತ್ತು ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರುವಂಥ ಅವಮಾನ ಅಷ್ಟೇ ಅಲ್ಲ, ಇದು ಸಂವಿಧಾನಕ್ಕೆ ಮಾಡಿರುವಂಥ ಅವಮಾನ. ಇದು ಈ ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಗೆ ಮಾಡಿರುವಂತಹ ಅವಮಾನ. ಹಾಗಾಗಿ ಇವತ್ತಿನ ದಿನ ಇವತ್ತು ಭೀಮ್ ಆರ್ಮಿ ಅವರು ಏನು ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದಾರೆ, ಈ ಪ್ರತಿಭಟನೆಯಲ್ಲಿ ಕೇವಲ ನಾವು ಬೆಂಬಲ ಅಷ್ಟೇ ಅಲ್ಲ, ಅದರ ಭಾಗವಾಗಿ ನಾವು ಇವತ್ತು ಕೇಳ್ತಾ ಇರುವಂಥದ್ದು ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ನಮ್ಮ ಈಗ ಏನು ನಾವು ದೇಶ ನಡೆಸ್ತಾ ಇದ್ದೀವಿ ಸಂವಿಧಾನ ಚೌಕಟ್ಟಿನ ಒಳಗಡೆನೆ ಅಂಥ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನಂದ್ರೆ ಅವನ್ನ ಯಾರು ಕೇಳ್ತಾ ಇಲ್ಲ. ಹೀಗೆ ಮಾಡುವುದ್ರು BJPದವ್ರು ಒಬ್ಬರು ಯಾರಾದರೂ ಮಾತಾಡಿದಾರ? ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿದ್ದಾರೆ ಇವರು. ಇಲ್ಲೇನು ಸಿಟಿ ರವಿ ಏನೋ ಪಾಪ ಹೆಣ್ಮಗಳಿಗೆ ಇವ್ರೇನು ಕಾಂಗ್ರೆಸ್ಸು BJP ಎರಡು ಒಂದೇ ನಾಡಿದ ಮುಖಗಳು. ಇವತ್ತು ನೋಡಿದೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಅಲ್ಲೂ ಏನೇನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಒಂದು ಫೂಟಿ ಹಿಡ್ಕೊಂಡು ಕಸಿ ಹೋರಾಟ ಮಾಡೋಕ್ಕೂ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾಚಿಕೆ ಬರ್ಬೇಕ್ರಿ. ನಾಚಿಕೆ ಬರಬೇಕು. ಯಾಕಂತ ಕೇಸಿ ಹೇಳಿದರೆ ಅಲ್ಲಿ ಕೇಂದ್ರ ಸರ್ಕಾರ, ಇಲ್ಲಿ ರಾಜ್ಯ ಸರ್ಕಾರ, ಇದು ಶಕ್ಲೋರು ಅಂತ ಹೇಳ್ತೇವೆ ನಾವು. ಸಿದ್ದರಾಮಯ್ಯ ಅವರು, ಐನ ನಾಯಕರು, ಎಲ್ಲ ನಾಯಕರು ಅಂದಾಗ ನೀವು ಖಾಲಿ ಅಸೆಂಬ್ಲಿ ಒಳಗಡೆ ಕುಂತು ಕಸಿ ಒಂದು ಲೆಟರ್ ಹಾಕಿ ಏನು ನಮ್ಗೆ ಕಣ್ವರ್ಸೋ ಕೆಲಸ ಮಾಡ್ತಾಯಿದ್ರಿ. ಸರ್ಕಾರ ನಿಮ್ಮ ಕೈಯಲ್ಲಿ ಒಳಗಡೆ ಇದೆ. ನೀವು ಯಾಕಪ್ಪ ನೀವು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಯಾಕೆ ಚಾಲನೆ ಕೊಡ್ತಾ ಇಲ್ಲ? ನೀವು ಸಂವಿಧಾನ ಜೊತೆ ಅಂಬೇಡ್ಕರ್ ಅವ್ರ ಜೊತೆ ಆಟ ಆಡ್ತಾ ಇದ್ದೀರಿ. ನೀವು ನಿಲ್ಲಬೇಕಾದ್ರೆ ಕೂಡಲೇ ಅಮಿತ್ ಶಾ ಅವರನ್ನು ಕ್ಯಾಬಿನೆಟ್ ದರ್ಜೆಯಿಂದ ಕೆಳಗಿಳಿಸಲೇಬೇಕು. ಇಲ್ಲ ಅಂದರೆ ನಾವು ಇಡೀ ದೇಶವ್ಯಾಪ್ತಿ ಭಾಳ ಉಗ್ರವಾದ ಹೋರಾಟ ಆಲ್ರೆಡಿ ದೇಶವ್ಯಾಪ್ತಿ ನಡೀತಾ ಇದೆ. ಇನ್ನೂ ಕೂಡ ಭಾಳ ದೊಡ್ಡ ಚಳವಳಿ ಮಾಡಬೇಕು. ಸೊ ಇವುಗಳೆಲ್ಲ ನಾವು ಭಾಳಷ್ಟು ತೀವ್ರವಾಗಿ
ಸಂಪೂರ್ಣವಾಗಿ ನಾವು ಖಂಡನೆ ಮಾಡಿ ನಾವು ಇವತ್ತಿನ ದಿವಸ ಒಂದು ಭೀಮಾರ್ಮಿ ಸಂಘಟನೆ ವತಿಯಿಂದ ಏನಿದು ಪ್ರತಿಭಟನೆ ರ್ಯಾಲಿ ಮುಖಾಂತರ ಬಂದು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವೇನು ಮನವಿ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.